ಸರ್ ನಿನ್ನೆ ಅಷ್ಟೇ ಸುದೀಪ್ ಸರ್ ಒಂದು ಪ್ರೆಸ್ ಮೀಟ್ನಲ್ಲಿ ಮಾತಾಡ್ತಾ ಹೇಳ್ತಾರೆ. ಅಂದರೆ ನಾನು ಕಂಪ್ಲೇಂಟನ್ನು ಹೇಳ್ತಾಳು ಇಂಡಸ್ಟ್ರಿನಲ್ಲಿ. ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಹೀರೋಗಳಿಲ್ಲ, ಕಲಾವಿದರ ಸಂಖ್ಯೆ ಕಮ್ಮಿ ಇದೆ ಅಂತ. ಬಟ್ ಅವ್ರ ಲಿಸ್ಟಲ್ಲಿ ಹೇಳ್ತಾಯಿದ್ರು ಯಾಕಿಲ್ಲ, ತುಂಬ ಜನ ಇದ್ದಾರೆ, ಅವ್ರಿಗೆ ಬಳಸ್ಕೊಳ್ಳೋಂಥ ಡೈರೆಕ್ಟರ್ಗಳು ಬರಬೇಕು, ಪ್ರೊಡಕ್ಷನ್ ಹೌಸ್ಗಳು ಬರಬೇಕು, ತುಂಬ ಜನ ಕಲಾವಿದರು, ಹಾಗೆ ಹೇಳಬೇಡಿ ಅಂತ ಕೋಪದಲ್ಲಿ ಒಂದಷ್ಟು ವಾರ್ನ್ ಕೊಡೋ ಥರ ಮಾತನಾಡಿದ್ರು. ಅದೆಷ್ಟು ಸರಿ ಅಂತ ನಿಜ ಅನ್ನಿಸುತ್ತೆ? ಎಲ್ಲ ಒಂದು ಕಡೆ ಕಲಾವಿದರು ಇದ್ದಾರೆ, ಅವ್ರನ್ನ ಬಳಸ್ಕೊಳ್ಳೋಂಥ ಕೆಲಸಗಳಾಗಬೇಕು ಅನ್ನೋಂಥದ್ದು. ಹೌದು, ಎಲ್ಲರಿಗೂ ಒಂಥರ ಗೊಂದಲ ಆಯಿತು. ನಾವು ಎಲ್ಲಿ ಹೇಳಿದ್ರು ಅದೇ ಥರ ಕೇಳ್ತಾ ಇದ್ವಿ. ನಮ್ಗೆ ಆ್ಯಂಡ್ ಸೋ ಕಾಲ್ಡ್ ಬಿಸ್ನೆಸ್ ಮೆನ್, ಪ್ರೊಡ್ಯೂಸರ್ ಮುಖವಾಡ ಹಾಕೊಂಡಿರೋ ಬಿಸ್ನೆಸ್ ಮೆನ್ಗಳಿರ್ತಾರಲ್ಲ, ಅವರು ತುಂಬ ಮಾರ್ಕೆಟು ಇದು ಇವ್ರದ್ದೇ ಹಾಕೊಂಡ್ರೆ ವರ್ಕ್ ಆಗಲ್ಲ ಆ ಥರದ್ದೆಲ್ಲ ತುಂಬ ಕೊಳಚೆ ಎಬ್ಬಿಸ್ಬಿಟ್ಟಿದ್ರು. ಬಟ್ ಸೂ ಫ್ರಮ್ ಸೋ ಥರ ಸಿನಿಮಾಗಳು ಆ ಥರ ಬಂದಾಗ ಏನಾಗುತ್ತೆ, ನಮ್ಮಂಥ ಕಲಾವಿದರಿಗೆ ಅದೊಂದು ಸ್ಟ್ರೆಂತ್ ಬರುತ್ತೆ. ಸುದೀಪ್ ಸರು ಅದೇ ಹೇಳಿದ್ರು. ಆ್ಯಂಡ್ ಅದು ನಿಜ ಕೂಡ. ನಮ್ಮ ಇಂಡಸ್ಟ್ರಿ ವಾತಾವರಣನೇ ಒಂದು ಪಾಸಿಟಿವ್ ಆಯಿತು. ಜನನ ಸುಮ್ಮನೆ ಬ್ಲೇಮ್ ಮಾಡ್ತಾಯಿದ್ರು. ಇನ್ನೊಂದು ವರ್ಗ ಏನು ಮಾಡ್ತಾರೆ, ಅವ್ರದ್ದು ಏನೇ ತಪ್ಪಿದ್ರು ಜನದ ಮೇಲೆ ಹಾಕ್ಬಿಡ್ತಾರೆ, ಜನ ನೋಡಲ್ಲ ಬರಲ್ಲ ಅಂತ. ಅದೆಲ್ಲ ಸುಳ್ಳು ಪ್ರೂವ್ ಮಾಡಿದ್ರು. ಅಂದರೆ ಚೆನ್ನಾಗಿದ್ರೆ ಯಾರು ಇರಬೇಕು, ಯಾರು ಹೀರೋ, ಅದು ಸ್ಟಾರ್ ಏನೂ ಮ್ಯಾಟ್ರ್ ಆಗಲ್ಲ, ಜನ ಕೈ ಹಿಡಿತಾರೆ, ಜನ ಎತ್ತಾರೆ. ಸೊ ಇದೊಂದು ಒಳ್ಳೆಯ ಅಧ್ಯಾಯ ಓಪನ್ ಆಗಿದೆ ನಮ್ಮ ಇಂಡಸ್ಟ್ರಿಗೆ. ಆರ್ಟಿಸ್ಟ್ಗಳು ಬೇಜಾನ್ ಜನ ಇದ್ದಾರೆ, ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ, ಡೈರೆಕ್ಟರ್ಸು, ಕ್ವಾಲಿಟಿ ಸಾಂಗ್ಸ್ಗಳು ನೀವು ನೋಡ್ಬೋದು. ಎಲ್ಲ ಫಿಲಮ್ಸ್ ಒಂದಕ್ಕಿಂತ ಒಂದು ಅಮೇಝಿಂಗ್, ಎಲ್ಲ ಯಂಗ್ಸ್ಟರ್ಸು, ಚಿಕ್ಕ ಹುಡುಗರು. ಸೊ ದಿಸ್ ಈಸ್ ಅ ವೆರಿ ಗುಡ್ ಸೈನ್ ನಮ್ಮ ಇಂಡಸ್ಟ್ರಿಗೆ. ಸೊ ಇದೇ ಥರ ನಾನು ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಒಂದು ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಹೋದರೆ ನಿಮ್ಮ ಪ್ರಕಾರ ಅದೊಂದು ಸ್ಮಾಲ್ ಜೆಸ್ಚರ್, ಒಂದು ಔಟಿಂಗ್. ಬಟ್ ಇಲ್ಲ, ಅದೊಂದು ಹ್ಯೂಜ್ ಬ್ಲೆಸ್ಸಿಂಗು ನಮಗೆಲ್ಲ, ಅದೊಂದು ದೊಡ್ಡ ಆಶೀರ್ವಾದ ಅದು. ಈ ಥರ ಪ್ಯಾಷನೆಟ್ ಅಂತ ಪ್ರೊಡ್ಯೂಸರ್ಸ್ಗಾಗ್ಬೋದು, ನಮ್ಮಂಥವ್ರಿಗಾಗ್ಬೋದು, ನಾವೆಲ್ಲ ಬೇರೆ ಏನೂ ಇಲ್ಲ ಲೈಫಲ್ಲಿ ಇದಕ್ಕೆ ಅಂತಲೇ. ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ, ಅಥವಾ ಗಾಡ್ ಫಾದರ್ ಇಲ್ಲ, ರಿಚ್ ಫ್ಯಾಮಿಲಿ ಅಲ್ಲ. ಅದೇ ಆ ಟಿಕೆಟ್ ತೊಗೊಳ್ಳೋದು ಅಥವಾ ಅವ್ರ ಅಪ್ರಿಸಿಯೇಷನ್ ಮಾಡೋದೇ ನಮಗೊಂದು ದೊಡ್ಡ ಬ್ಲೆಸ್ಸಿಂಗ್. ನಿಮಗೂ ಅನಿಸಿದೆ ಸರ್ ವೈಯಕ್ತಿಕವಾಗಿ, ಅಂದರೆ ಇಂಡಸ್ಟ್ರಿಯಲ್ಲಿ ಕಲಾವಿದರನ್ನ ಬಳಸ್ಕೊಳ್ಳೋ ಅಂಥದ್ದು, ಅಥವಾ ಗುರುತಿಗೆ ಪಾತ್ರ ಕೊಡುವಂಥದ್ದು, ಅಥವಾ ರೈಟರ್ಸ್ಗಳ ಸಂಖ್ಯೆ ಆಗಲಿ ಕಮ್ಮಿ ಆಗ್ತಾ ಇದೆ ಎಲ್ಲೋ. ನೀವು ಹೇಳಿದ್ರೆ ಸೂಫ್ರಮ್ಸ್ ಒಂದು ಒಳ್ಳೆಯ ಉದಾಹರಣೆ. ಸೊ ಆ ಥರದೊಂದು ಪಾತ್ರಗಳನ್ನು ಬರೆಯುವಂಥವ್ರು ಜಾಸ್ತಿ ಆಗಬೇಕು, ಅಂಥವ್ರನ್ನ ಬಳಸುವಂಥ ಪ್ರೊಡಕ್ಷನ್ ಹೌಸ್ಗಳು ಬರಬೇಕು ಅನ್ನೋ ಸರ್. ಸಖತ್ತಾಗಿದ್ದಾರೆ. ಅದೇ ಪ್ರೊಡ್ಯೂಸರ್ ಅನ್ನೋ ಮುಖವಾಡ ಹಾಕೊಂಡಿರೋ ಬಿಸ್ನೆಸ್ ಮೆನ್ಗಳು ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟೇ. ಅದೊಂದೇ ನಮ್ಮ ಒಂದು ಡಾರ್ಕ್ ಝೋನ್ ಅಂತ ಹೇಳಿದ್ರೆ. ಅದು ಬಿಟ್ಟರೆ ಇನ್ನೆಲ್ಲರೂ ಚೆನ್ನಾಗಿದ್ದಾರೆ. ಹಾಗಂತ ಎಷ್ಟು ಸಿನಿಮಾಗಳು ಹೊಸ ಪ್ರೊಡ್ಯೂಸರ್ಗಳೇ ಹೊಸ ಕಲಾವಿದರಿಗೆ, ಹೊಸ ಡೈರೆಕ್ಟರ್ಗಳಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಸಿನಿಮಾಗಳು ಇಲ್ಲಾಂದರೆ ಈ ಥರದ ಸಿನಿಮಾಗಳು ಬರ್ತಾನೆ ಇರಲಿಲ್ಲ. ಎಲ್ಲರೂ ಆ ಭಯದಲ್ಲೇ ಇದ್ದರೆ ಈ ಥರದ ಸಿನಿಮಾಗಳು ಬರ್ತಾ ಇರಲಿಲ್ಲ. ಹೌದು, ಕೆಲವ್ರು ಮಿಸ್ಟೇಕ್ ಮಾಡ್ತಾರೆ, ಯಾಮಾರ್ತಾರೆ. ಬಟ್ ಇವಾಗ ಹೋಗ್ತಾ ಎವಾಲ್ವ್ ಆಗ್ತಾ ಇದ್ದೀವಿ ನಾವು. ಎಲ್ಲರಿಗೂ ಗೊತ್ತು ಟೆಕ್ನಿಕಲಿ ಏನು ಇದೇನು. ಆ್ಯಂಡ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಪ್ರೊಡ್ಯೂಸರ್ ಇನ್ನೊಂದೇನು, ಅವರು ಕಥೆಯಲ್ಲಿ ಇನ್ವಾಲ್ವ್ ಆಕೆ ನಾನು ದುಡ್ಡು ಕೊಟ್ಟೆ, ಫಂಡ್ ರಿಲೀಸ್ ಮಾಡಿದೆ, ಮನೇಲಿ ಕೂತ್ಕೊಂಡೆ ಅನ್ನೋದಕ್ಕಿಂತ ಯಾವಾಗ ಅವರು ಕಥೆಯಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರಿಗೆ ನಿಜವಾಗ್ಲೂ ನಾನೊಂದು ಈ ಕಥೆನ ನಾನು ಮಾಡಬೇಕು ಅಂತ ಆ್ಯಕ್ಟರ್ನ ಹುಡುಕ್ತಾರೆ, ಈ ಕತೆಗೆ ಏನು ಬೇಕು ಅಂತ ಆವಾಗ ಅವರೇ ನಿಂತ್ಕೊಂಡು ಹುಡುಕ್ತಾರೆ, ಏನು ಬೇಕೋ ಅವರೇ ಮಾಡ್ತಾರೆ. ಆವಾಗ ಒಂದು ಸ್ಟ್ರೆಂತ್ ಸರ್. ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೂಡ್ದಾಗಲೇ ಆಗೋದು. ಬರೀ ಡೈರೆಕ್ಟ್ರ್ ತಲೆ ಮೇಲೆ ಹಾಕಿದ್ರೂ ಆಗಲ್ಲ. ಇಷ್ಟು ಕೊಟ್ಟನಲ್ಲಪ್ಪ, ಯಾಕೆ ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಅವ್ರು ನಿಂತಾಗ ಯಾಕೆ ಜಾಸ್ತಿ ಆಗ್ತಾಯಿದೆ, ಯಾಕೆ ಕಮ್ಮಿ ಆಗ್ತಾಯಿದೆ, ಏನು ಬೇಕು ಏನು ಬೇಡ ಗೊತ್ತಾಗುತ್ತೆ. ಸೊ ಆ ಥರದ್ದೊಂದು ಪ್ಯಾಷನ್ ಇಂಪಾರ್ಟೆಂಟ್ ಅಂತ ನನಗೆ ಬೇಸಿಕ್ಲಿ ಎಲ್ಲ ನೋಡಿದ್ರು ಏನು ಅನ್ಸುತ್ತೆ. ಹೌದು, ಬಿಸ್ನೆಸ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಬಟ್ ನೀವು ಕತೆ ಮಾಡುವಾಗ ಅಥವಾ ಕತೆ ಹೇಳೋಕೆ ಹೊರಟಾಗ ಪ್ಯಾಷನ್ ಇಂಪಾರ್ಟೆಂಟ್. ಆ ಕತೆಗೆ ಏನು, ಇವಾಗೆಲ್ಲ ಮೆಜಾರಿಟಿ ಏನು ಮಾಡ್ತಾರೆ, ಹೀರೋನ್ ಇಟ್ಕೊಂಡು ಕತೆ ಹುಡುಕ್ತಾರೆ. ಅದು ಓಕೆ, ಎಷ್ಟು ಜನಕ್ಕೆ ಅಂತ ಮಾಡ್ತಾರೆ. ಬಟ್ ಕತೆ ಇಟ್ಕೊಂಡು ನೀವು ಪಾತ್ರಗಳನ್ನ ಹುಡುಕಿದಾಗ ನಮ್ಮಂಥ ಕಲಾವಿದರುಗಳಿಗೆಲ್ಲ ಒಂಥರ ಸಾಕಷ್ಟು ಕಲಾವಿದರುಗಳಿಗೆ ಅವಕಾಶ ಸಿಗುತ್ತೆ. ಆ್ಯಂಡ್ ಇವಾಗ ಯಂಗ್ಸ್ಟರ್ಸು ಸಕ್ಕದಾಗಿ ಒಳ್ಳೊಳ್ಳೆ ಆ್ಯಕ್ಟರ್ಗಳು ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಬ್ಯುಸಿ ಇದ್ದಾರೆ. ಐ ಫೀಲ್ ವೆರಿ ಹ್ಯಾಪಿ. ಇದ್ರ ಜೊತೆಗೆ ಈಗಷ್ಟೇ ಮಾತಾಡ್ತಾ ಇರ್ತಾರೆ, ಬಿಗ್ ಬಾಸ್ ವೇದಿಕೆಯಿಂದ ಹೊಸ ಒಂದು ಅಧ್ಯಾಯ ಸ್ಟಾರ್ಟ್ ಆಗಿದೆ ನನ್ನ ಲೈಫಲ್ಲಿ ಅಂತ. ಸೊ ಈಗ ಇನ್ನೊಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಸರ್. ಇವತ್ತಿಂದ ಅಷ್ಟೇ ಪ್ರೋಮೋ ರಿಲೀಸ್ ಆಗಿದೆ, ಬಿಗ್ ಬಾಸ್ ಸೀಸನ್ 12 ಒಂದು ಪ್ರೋಮೋ. ಸೊ ಈ ಒಂದು ರಿಯಾಲಿಟಿ ಶೋ ಬಗ್ಗೆ, ಹೊಸ ಸೀಸನ್ ಬಗ್ಗೆ ಎಷ್ಟು ಖುಷಿ ಇದೆ? ಇದು ತುಂಬ ಖುಷಿ ಇದೆ ನೋಡೋಕ್ಕೆ. ಮಸ್ತ್ ಎಂಟರ್ಟೈನ್ಮೆಂಟು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೊಂದು ಅದರದ್ದೇ ಆದ ಫಾಲೋಯಿಂಗ್ ಇದೆ. ಆ್ಯಂಡ್ ಯಾರು ಅಲ್ಲಿ ಎರಡು ಥರ ಡಬಲ್ ಎಡ್ ಸ್ವಾರ್ಡ್. ಅದು ಕೆಲವರು ಒಳ್ಳೆ ಹೆಸರು ಇರೋರು ಹಾಳು ಮಾಡ್ಕೊಂಡಿದ್ದಾರೆ, ಕೆಲವರು ಏನೋ ಪರ್ಸೆಪ್ಷನ್ ಇಟ್ಕೊಂಡು ಬೇರೆ ಏನೋ ಹೆಸರು ಇರೋರು ಕ್ಲೀನ್ ಮಾಡ್ಕೊಂಡಿದ್ದಾರೆ, ವಾಶ್ ಮಾಡ್ಕೊಂಡಿದ್ದಾರೆ. ಸೊ ಅದೊಂಥರ ಎರಡೂ ಥರನೂ ಹೌದು. ಕೆಲವರು ವಾಶ್ ಆಗಿ ಬರ್ತಾರೆ, ಕೆಲವರು ಗಲೀಜು ಮಾಡ್ಕೊಂಬರ್ತಾರೆ. ಬಟ್ ಇಟ್ಸ್ ಬೇಸಿಕಲಿ ನನ್ನ ಪ್ರಕಾರ ಶೋಕ್ಕಿಂತ ಇಟ್ಸ್ ಅ ಹ್ಯೂಜ್ ಎಕ್ಸ್ಪೆರಿಮೆಂಟ್. ಒಂದು ಬೇರೆ ಬೇರೆ ಮೈಂಡ್ ಸೆಟ್ ಇರೋರನ್ನ ಒಂದು ಇದರಲ್ಲಿ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡೋದು. ಅದನ್ನು ಎಲ್ಲರೂ ಒಂದೇ ಪಾತ್ರಗಳಾಗಿ ನೋಡೋದು ಮಜಾ ಇರುತ್ತೆ. ನಾವು ಯಾರಿಗೋ ಪರ್ಸ್ನಲ್ ಫೇವ್ರೇಟ್ ಆಗಿಬಿಟ್ರೆ, ಯಾರೋಗೆ ಪರ್ಸ್ನಲ್ ಆದಾಗ ಏನಾಗುತ್ತೆ, ಅವ್ರ ಜಗಳ ಆಡ್ತಾಯಿದ್ರೆ ನಮಗೂ ಸ್ಟ್ರೆಸ್ ಆಗುತ್ತೆ. ದಟ್ ಈಸ್ ಆ್ಯಕ್ಚುಲಿ ಮೆಂಟಲಿ ರಾಂಗ್.
ಯಾಕಂದರೆ ನಮ್ಮ ಬ್ರೈನಿಗೆ ಗೊತ್ತಾಗಲ್ಲ, ನಮ್ಮ ಬ್ರೈನ್ ಅನ್ಕೊಳ್ಳೋದು ನಾವೇ ಜಗಳ ಆಡ್ತಾ ಇದೀವಿ ಅಂತ, ಅಷ್ಟೇ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಬಟ್ ಅದೊಂದು ಎಕ್ಸ್ಪೆರಿಮೆಂಟ್ ಥರ ನೋಡೋಣ, ಯಾರನ್ನೂ ಡಿಮನೈಸ್ ಮಾಡೋದು, ಯಾರನ್ನೋ ಟ್ರಾಲ್ ಮಾಡೋದು, ಎಲ್ಲರಿಗೂ ಫ್ಯಾಮಿಲಿ ಇರ್ತಾರೆ, ಎಲ್ಲರಿಗೂ ಪ್ರೀತಿ ಮಾಡೋರು ಇರ್ತಾರೆ, ಹೌದು ಎಲ್ಲ ವರ್ಸಟೈಲ್ ಇರ್ತಾರೆ, ಡೈವರ್ಸಿಟಿ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ ಥರ ನೋಡಿದಾಗ, ಅಷ್ಟು ಜನನ ಸಮನಾಗಿ ನೋಡಿದಾಗ ಇನ್ನೂ ಮಜಾ ಇರುತ್ತೆ. ನೀವು ಸ್ಟ್ರೆಸ್ಸು ಆಗಲ್ಲ, ಜಗಳ ಆದರೂ ಏನೂ ಬೇಜಾರಾಗಲ್ಲ, ನಿಮಗೆ ರೋಷ ಬರಲ್ಲ. ನೀವು ಒಬ್ಬರನ್ನೇ ನಮ್ಮೂರವನು, ನಮ್ಮ ಜಾತಿಯವನು, ನಮ್ಮ ಕಡೆಯವನು ಅಂದ್ಕೊಂಡು ಒಬ್ರಿಗೆ ಸೀಮಿತ ಆದಾಗ ಏನಾಗುತ್ತೆ, ಯು ಆಲ್ಸೋ ಗೆಟ್ ಸ್ಟ್ರೆಸ್ಡ್. ಸೊ ದಟ್ ಈಸ್ ನಾಟ್ ಅ ವೆರಿ ಗುಡ್ ಹ್ಯಾಬಿಟ್ ಅಂತ. ಇತ್ತೀಚಿಗಿನ ಸೀಸನ್ಗಳು ಒಂದಷ್ಟು ಕ್ರಿಯೇಟಿವ್ ಒಂದು ಹೊಸ ಥಾಟ್ಗಳಿಂದ ಬರ್ತಾ ಇದೆ. ಜೊತೆಗೆ ಮತ್ತೆ ಸುದೀಪ್ ಅವರು ಹೇಗೇನು ಕಾಣಿಸ್ಕೊಳ್ತಾ ಇರೋದಂಥದ್ದು, ಯಾಕಂದರೆ ಕಳೆದ ಬಾರಿ ಇದೇ ಎಂಡ್ ಅಂತೇಳಿ ಲಾಸ್ಟ್ ಅಂತ ಹೇಳಿದ್ರು, ಬಟ್ ಈಗ ಕಂಬ್ಯಾಕ್ ಮಾಡಿದ್ರು ಮತ್ತೆ. ಇಲ್ಲ, ಅವ್ರನ್ನ ಬಿಟ್ಟು ಜನನೂ ಅಷ್ಟೇ, ಎಷ್ಟು ಜನ ನನ್ನೂ ಕೇಳ್ತಾಯಿದ್ರು, ಯಾರು ಗೊತ್ತಾ ಬ್ರೋ ನಿಮಗೆ ಬಿಗ್ ಬಾಸ್ ಯಾರಂತೆ, ಹಂಗೆ ಹಿಂಗೆ ಅಂತ ಎಲ್ಲರ ಬಾಯಲ್ಲೂ ಅದೇ ಬರ್ತಾ ಇದ್ದಿದೆ, ಅವ್ರನ್ನ ಬಿಟ್ಟರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಬಿಡಿ, ಅವರಿಲ್ಲ ಅಂದರೆ ಮುಗೀತು ಬಿಡಿ ಅಂತ. ಆ್ಯಂಡ್ ಇಟ್ ಇಸ್ ಅ ನೋನ್ ಸೀಕ್ರೆಟ್ ಅದು. ಯಾಕಂದರೆ ಈಸ್ ಫಸ್ಟ್ ಆಫ್ ಆಲ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಪರ್ಸನ್, ಸೆನ್ಸಿಬಲ್ ಪರ್ಸನ್. ಆ್ಯಂಡ್ ಅವರು ಇಷ್ಟು ಸೀಸನ್ ಮಾಡ್ಕೊಂಬಂದು ಜನಕ್ಕೆಲ್ಲ ಅದೊಂದು ಕನೆಕ್ಷನ್ ಬೆಳ್ಕೊಂಬಿಟ್ಟಿದೆ. ಜನನ ರೆಪ್ರೆಸೆಂಟ್ ಮಾಡ್ಕೊಂಡು ಅವ್ರು ಯಾವಾಗಲೂ ಮಾತಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಅಲ್ಲಿ ಹಂಗಂತ ಬೇರೆ ಯಾರೋ ಅನ್ನೋದಕ್ಕಿಂತ ವಿ ಆರ್ ಸೋ ಯೂಸ್ ಟು ದಟ್ ವೈಬ್. ಅದು ಜನಕ್ಕೂ ಇಷ್ಟ ಆಗಲ್ಲ ಅನ್ಸುತ್ತೆ, ಬೇರೆ ಯಾರು ಹಾಕಿದ್ರು ಅವ್ರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ, ಅವರೇ ಇರಬೇಕು ಅಂತ. ಆ್ಯಂಡ್ ಇದೊಂದು ಒಳ್ಳೆ ವಿಷಯ, ಮತ್ತೆ ಅವ್ರನ್ನ ನೋಡ್ಬೋದು ಟಿ ವಿಲಿ, ಹತ್ರದಿಂದ ನೋಡ್ಬೋದು ಅಂತ. ಅಕಸ್ಮಾತ್ ಮತ್ತೊಂದು ಆಫರ್ ಬಂದರೆ ನೀವೇನಾದರೂ ಬಿಗ್ ಬಾಸ್ ಸೀಸನ್ 12 ಹೋಗ್ತೀರಾ? ವೈ ನಾಟ್? ಅವಾಗಿಂತ ಇವಾಗ 2 ವರ್ಷ ಆಯಿತು, ಈಗ ತುಂಬ ಚೇಂಜ್ ಆಗಿದ್ದೀನಿ. ಬಟ್ ಐ ಡೋಂಟ್ ಥಿಂಕ್ ಇವಾಗ ಹೋದರೆ ಇಟ್ ವಿಲ್ ಬಿ ಎನಿ ಯೂಸ್ಫುಲ್. ಬಟ್ ವೈ ನಾಟ್ ಸರ್? ಏನು ಅದಕ್ಕಿಂತ ಸರ್ವೈವಲ್ ಪ್ರೆಷರ್ ಇಲ್ಲ, ಏನೂ ಯೋಚನೆ ಇಲ್ಲ, ಬಿಲ್ ಕಟ್ಟಬೇಕು, EMI ಕಟ್ಟಬೇಕು, ಏನೂ ಇಲ್ಲ. ವಾರ ಬಂದು ಬೀಳ್ತಾ ಇರುತ್ತೆ, ಆಟ ಆಡಿಸ್ತಾರೆ, ಆಟ ಆಡು, ಕೊಡ್ತಾರೆ, ತಿನ್ನು, ಸಿಚುವೇಶನ್ಗೆ ರಿಯಾಕ್ಟ್ ಮಾಡು. ಇದಕ್ಕಿಂತ ಈಸಿ ಜೀವನ ಎಲ್ಲಿದೆ ಅಲ್ವಾ ಆ್ಯಕ್ಚುಲಿ. ಕೊನೆಯದಾಗಿ ನಾನು ಮುತ್ತುಗುಂಡ ಇತ್ತೀಚೆಗಷ್ಟೇ ಅಂದರೆ ಬೆಳವಣಿಗೆ ದಿನಗಳಷ್ಟೇ ಇದೆ, ಅಂದರೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಒಳ್ಳೆಯ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ. ಸೋ ತುಂಬ ದೊಡ್ಡ ಉದಾಹರಣೆ. ನೀವು ಹೇಳಿದಾಗ ನಿಮ್ಮ ಆ್ಯಸ್ ಅ ಕಲಾವಿದರಿಗೆ ಗುರ್ಸೋದಿದೆಯಲ್ಲ, ಜನ ಇಂಥ ಸಿನಿಮಾ ನೋಡಿ ಒಂದಷ್ಟು ಕಲಾವಿದರನ್ನ ಗುರ್ಸಿ ಒಳ್ಳೆ ಸಿನಿಮಾ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದೇ ದೊಡ್ಡ ವಿಷಯ, ಖುಷಿಯ ವಿಚಾರ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಅದೇ ಜನ ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತಾರೆ, ನಿಲ್ಲಿಸ್ತಾರೆ, ಆಚೆ ಬಂದು ಥಿಯೇಟ್ರಿಗೆ ನೋಡ್ತಾ ಇದ್ದಾರೆ. ಸೊ ನೀವು ಅದೇ ಒಂದೇ ಒಂದು ಜೆಸ್ಚರ್ ನೀವು ಮಾಡೋದ್ರಿಂದ ಅದು ನಮ್ಮ ಇಡೀ ಇಂಡಸ್ಟ್ರಿಗೆ ಬ್ಲೆಸ್ಸಿಂಗ್. ಆ್ಯಂಡ್ ಇನ್ನು ಕೆಲವರು OTTಲಿ ಬಂದಮೇಲೆ ನೋಡೋಣ ಅಂತ ರಿಲ್ಯಾಕ್ಸ್ ಆಗಬೇಡಿ. ಯಾಕಂದರೆ ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಅದು ನೀವು ಇಡೀ ಕನ್ನಡ ಇಂಡಸ್ಟ್ರಿಗೆ ಮಾಡ್ತಾರೋ ಒಂದು ಸಣ್ಣ ಕಾಂಟ್ರಿಬ್ಯೂಷನ್. ನಮಗೆಲ್ಲ ದೊಡ್ಡ ಕಾಂಟ್ರಿಬ್ಯೂಷನ್, ಆ್ಯಕ್ಚುಲಿ ಸಣ್ಣ ಕಾಂಟ್ರಿಬ್ಯೂಷನ್ ಅಲ್ಲ. ಸೊ ಅದೊಂದು ಜೆಸ್ಚರು, ನೀವು ನಿಮ್ಮ ಭಾಷೆ, ನಿಮ್ಮ ಇಂಡಸ್ಟ್ರಿ ನಿಮ್ಮದೇ ಇದು, ಅದಕ್ಕೆ ನೀವು ಮಾಡ್ತಾರೋ ದೊಡ್ಡ ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಾಕೇಶ್ ಅಡಿಗ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಿರು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.